Hi guys, ಇವತ್ತು ನಮ್ಮ ಹತ್ರ ಹಾಲಿವುಡ್ ಲಾಸೆ ಡೆಡ್ಪುಲ್ ಆ್ಯಂಡ್ ವೊಲ್ವರಿ ಇನ್ನೊಂದು 2 ಡೇಸ್ನಾಗ ಮೂವಿ ರಿಲೀಸ್ ಆಗತ್ತದ. ಫೈನಲ್ ಟೈಲರ್ ಬಗ್ಗೆ ನಾವು ಮಾತಾಡೋಣ. ಮತ್ತು ಭೋಜ್ಪುರಿದಾಗ ಒಂದು ಟೈಲರ್ ರಿಲೀಸ್ ಆಗ್ಯದ ಡೆಡ್ಪುಲ್ ಆ್ಯಂಡ್ ವೊಲ್ವರಿ. खड़ा खड़ा अपन काहे खुजलावता है, हमार भी खुजलादा है. तू रहे ना, हम खुद खुजला ही ले. ಸೆಕೆಂಡ್ ಒನ್ ಹಾಲಿವುಡ್ ಲಾಸೆ ಜೋಕರ್ ಟೈಲರ್ ಬಗ್ಗೆ ನಾವು ಮಾತಾಡೋಣ. ಬ್ಯಾಟ್ಮನ್ ಕ್ಯಾರೆಕ್ಟರ್ ಬಗ್ಗೆ ಸ್ವಲ್ಪ ನಾವು ಮಾತಾಡೋಣ. ಯಾಕೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದು ಜೋಕರ್ ಏನು ಕ್ಯಾರೆಕ್ಟರ್ ಅದಲ್ಲ, ಇದು ಬ್ಯಾಟ್ಮ್ಯಾನ್ ಮೂವಿ ಒಳಗೆ ಒಂದು ನೆಗೆಟಿವ್ ಕ್ಯಾರೆಕ್ಟರ್ನಾಗಿತ್ತಲ್ಲ, ಅದು ನಮಗೆ ನೋಡೋಂಥ ಏನಪ್ಪ ಅಪೋಸಿಟೇ ಒಂದು ಸ್ಟ್ರಾಂಗ್ ವಿಲನ್ಗೆ ಇಲ್ಲಿ ಇಂಟ್ರೊಡ್ಯೂಸ್ ಕೊಟ್ಟರಲ್ಲ, ಅದು ಬ್ಯಾಟ್ಮ್ಯಾನ್ ಮೂವಿಗೆ ಒಂದು ಪ್ಲಸ್ ಪಾಯಿಂಟೇ ಆಗಿತ್ತು. ಯಾಕಂದ್ರೆ ಹೀರೋ ಈ ಥರ ಸ್ಟ್ರಾಂಗ್ ಇದ್ದ ಮೇಲೂ ಆ ಥರ ಜೋಕರ್ ಕ್ಯಾರೆಕ್ಟರ್ನು ಆ ಥರ ಸ್ಟ್ರಾಂಗ್ ಇತ್ತು ನೋಡಿ. ಅದು ಈಗ ನಾನು ಬ್ಯಾಟ್ಮ್ಯಾನ್ ಕ್ಯಾರೆಕ್ಟರ್ ಯಾಕೆ ಮಾತಾಡ್ತೀನಿ ಅಂದರೆ, ನಿನ್ನೆ ಒಂದು ಜೋಕರ್ ಮೂವಿ ಟೈಲರ್ ರಿಲೀಸ್ ಆಗಿದೆ. 2019 ಮೂವಿ ಬಂದಿತ್ತಲ್ಲ, ಅದು ಮೂವಿ ಬಿಲ್ಕುಲ್ ನನಗೆ ಅರ್ಥ ಆಗಲಿಲ್ಲ. ಓಕೆ कोई नहीं ಟೈಲರ್ ಅಂತ ಬಿಲ್ಕುಲ್ ಅರ್ಥನೇ ಆಗಿದ್ದಿಲ್ಲ. ನಿನ್ನೆ ಟೈಲರ್ ರಿಲೀಸ್ ಆಗಿಲ್ಲ, ಇದನ್ನು ನನಗೆ ಬಿಲ್ಕುಲ್ ಅರ್ಥ ಆಗಲಿಲ್ಲ. ಫಸ್ಟ್ ಪಾರ್ಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಏನಪ್ಪ ಕ್ಯಾರೆಕ್ಟರ್ ಹಿಂಗದ, ಈ ಫಿಲ್ಮ್ ಒಳಗೆ ಆ್ಯಕ್ಷನ್ ಇದ್ದಿರಬೇಕು ಅಂತ ನಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮೂವಿ ನೋಡ್ಲಿಕ್ಕೆ ಹೋಗಿದ್ದೆ. ಬಟ್ ಟೈಲರ್ ನೋಡಿಗೆ ಸ್ವಲ್ಪ ನನಗೆ ಅರ್ಥ ಆಯ್ತು, ಒಂದು ಲವ್ ಸ್ಟೋರಿ ಒಂದು ಮೂವಿ ನನಗೆ ಅನ್ಸದ ಒಂದು ಪಾಯಿಂಟ್ ಟೈಲರ್ ಒಳಗೆ ಗೆಸ್ ಮಾಡಿದೆ ನಾ. ಬಟ್ ಮೂವಿ ನೋಡಿದ್ಮೇಲೆ ಬಿಲ್ಕುಲ್ ನನಗೆ ಅದು ಸಬ್ಜೆಕ್ಟ್ ಅರ್ಥ ಆಗಲಿಲ್ಲ. ಥೋಡೆ ಕಲರ್ಫುಲ್ ಶಾರ್ಟ್ಸ್ಗಳಾಗಲಿ, ಅದು ಇಮೋಷ್ನಲ್ ಆಗಲಿ, ಫೇಸ್ ಎಕ್ಸ್ಪ್ರೆಷನ್ ಆಗಲಿ, ಅದು ನನಗೆ ವಾವ್ ಈ ಥರನೂ ರೋಲ್ ಪ್ಲೇ ಮಾಡ್ಯಾರಪ್ಪ. ಅದು ಮೂವಿಗೆ ಮತ್ತು ಅವಾರ್ಡ್ನ ಸಿಕ್ಕ ಮೂವಿ ಬ್ಲಾಕ್ ಬಸ್ಟರ್ ಹಿಟನ್ ಆಗಿದೆ. ತೋ ಡಾಕ್ಟರ್ ಅಂದಿರಬೇಕು. ಫಸ್ಟ್ ಪಾರ್ಟಿನ ಹಿಟ್ ಮಾಡಿಬಿಟ್ಟಿನಿ, ಈಗ ಸೆಕೆಂಡ್ ಪಾರ್ಟ್ನೂ ನತ್ತಾರ. ತೋ ಫಸ್ಟ್ ಪಾರ್ಟ್ ಅಲ್ಲಿಗೆ ಎಂಡ್ ಆಗಿತ್ತು. ಬಟ್ ಸೆಕೆಂಡ್ ಪಾರ್ಟ್ ಒಳಗೆ ಅಂತಕ ಇದನ್ನು ಹಂಗೆ ಅಲ್ಲೇ ಸ್ಟಾರ್ಟ್ ಆಗಿದೆ. ಇದನ್ನು ಲವ್ ಸ್ಟೋರಿ ಮತ್ತು ಅವ್ನ ಲೈಫ್ನಾಗ ಮುಟ್ಟ ಪ್ರಾಬ್ಲಮ್ ಆಗ್ಯದ, ಮತ್ತು ಅವ್ನ ಪ್ರಪಂಚದಾಗ ಅವ್ನು ಇರ್ತಾನೆ, ಅವು ಎಲ್ಲೋ ಮಂದಿಗೆ ಚಿಡಿಸ್ತಾರ. ಅದು ಫಸ್ಟ್ ಪಾರ್ಟ್ ಒಳಗೆ ನೋಡಿ. ಬಟ್ ಈ ಫಿಲ್ಮ್ ಒಳಗೆ ನಾವು ಮಾತಾಡ್ಬೇಕಂದ್ರೆ ಇಲ್ಲಿನೂ ಅದೇ ಲವ್ ಸ್ಟೋರಿ, ಮತ್ತು ಈ ಫಿಲ್ಮ್ ಒಳಗೆ ಏನು ಇಂಟ್ರೆಸ್ಟಿಂಗ್ ಪಾಯಿಂಟ್ ತೋರಿಸ್ತಾರೆ ಅದು ನೋಡೋ ಮೂವಿ ಬಂದಮೇಲೆ. ಅದು ಮೂವಿನೂ ಅಕ್ಟೋಬರ್ದಾಗೆ ಬಂದಿತ್ತು ಫಸ್ಟ್ ಪಾರ್ಟು, ಆ್ಯಂಡ್ ಸೆಕೆಂಡ್ ಪಾರ್ಟ್ನು ಇದು ಮೂವಿನೂ ಅಕ್ಟೋಬರ್ದಾಗೆ ಬರ್ಲತ್ತದ. ಮೇ ಬಿ ಇನ್ನೊಂದು ಟೈಲರಲ್ಲಿ ಮತ್ತು ಫೈನಲ್ ಟೈಲರ್ ರಿಲೀಸ್ ಮಾಡಿದ್ರೆ ಥೋಡೆ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಕೊಟ್ಟಿದ್ರೆ ನಮಗೆ ಗೊತ್ತದ ಈ ಸಬ್ಜೆಕ್ಟ್ ಏನಾಯಿತು. ಸೆಕೆಂಡ್ ನಾವು ಮಾತಾಡಿ ಡೆಡ್ಪುಲ್ ಆ್ಯಂಡ್ ವೊಲ್ವರಿ. ಫಸ್ಟ್ ಪಾರ್ಟ್ ನೀವು ನೋಡಿದ್ಮೇಲೆ ನಿಮಗೆ ಏನ್ಸೋ ಕಾಮೆಂಟ್ ಮಾಡಿ. ಸೆಕೆಂಡ್ ಪಾರ್ಟ್ ಒಳಗೆ ಎಕ್ಸ್ಮೆನ್ ಕ್ಯಾರೆಕ್ಟರ್ಗೆ ಇಂಟ್ರೊಡ್ಯೂಸ್ ಕೊಟ್ಟಿರಲ್ಲ, ಅದು ಸ್ಟೀಲ್ ಮ್ಯಾನ್ ಮನಿ ಒಳಗೆ. ಸೊ ಅಲ್ಲಿ ಡೆಡ್ಪುಲ್ ಅಂತನ ಈ ಮನೆ ಒಳಗೆ ಯಾರೆಲ್ಲ ನೀವು ಒಬ್ಬನೇ ಹೆಂಗಿರ್ತೆ ಅಂತ ಅಲ್ಲಿ ಡೆಡ್ಪುಲ್ ಅವನಿಗೆ ಕೇಳ್ತಾನೆ. ಬಟ್ ಆ ವೊಲ್ವರಿ ಕ್ಯಾರೆಕ್ಟರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಆ ಮೂವಿ ಒಳಗೆ ಎಕ್ಸ್ಮೆನ್ ಕ್ಯಾರೆಕ್ಟರ್ಗೆ ಇಂಟ್ರೊಡ್ಯೂಸ್ ಕೊಟ್ಟರು. ಅದು ಬ್ಲೂ ಮ್ಯಾನ್ ಒಂದು ರೂಮ್ ಒಳಗೆ ಇರ್ತಾನೆ ನೋಡಿ, ಅದು ಸೀನ್ ನೋಡ್ರಿ ಅಲ್ಲೇ ಡಾಕ್ಟರ್ ಸರ್ ಎಂಟ್ ಕೊಟ್ಬಿಟ್ಟ. ನೆಕ್ಸ್ಟ್ ಮೂವಿನ ವೊಲ್ವರಿ ಸಂಗಟೆ ಬರ್ತಾರಂತ. ಸೊ ಫೈನಲ್ ಟೈರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಇಲ್ಲಿ ಡೆಡ್ಪುಲ್ ಒಂದೇ ಮಾತಂತನ, ನನಗೆ ಪ್ರಪಂಚ ಉಳಿಸ್ಲಿಕ್ಕೆ ಬರಲ್ಲ, ಬಟ್ ನಿನಗೆ ರಾಟಿ ಅದ, ಪ್ರಪಂಚ ನೀವು ಉಳಿಸ್ಬೋದು ಅಂತಂತಾನೆ. ಬಟ್ ವೊಲ್ವರಿ ಕ್ಯಾರೆಕ್ಟರ್ ಇಲ್ಲಿ ಅದೇ ಅಂತಾನೆ, ನಾನು ಪ್ರಪಂಚ ನನಗೆ ಉಳಿಸ್ಲಿಕ್ಕೆ ಬರಲ್ಲ ಬಾಸ್, ನೀ ರಾಂಗ್ ಮನ್ಸನ್ ಮೇಲೆ ಬಂದಿದ್ದಿ, ಪ್ರಪಂಚ ಉಳಿಸಲು ಇನ್ನೊಬ್ಬರು ಅಂತಾರೆ. ಬಟ್ ಅವ್ರು ಅವ್ರು ಇಂಟ್ರೊಡ್ಯೂಸ್ ಅಂತ ಕೊಟ್ಟಿಲ್ಲ. ನೋಡಿ ಕ್ಯಾರೆಕ್ಟರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಮುಟ್ಟ ಕ್ಯಾರೆಕ್ಟರ್ ಒಳಗೆ ಇಂಟ್ರೊಡ್ಯೂಸ್ ಕೊಟ್ಟಾರ. ಬಟ್ ಇಷ್ಟು ಕಣ ಕ್ಯಾರೆಕ್ಟರ್ ಒಳಗೆ ಇಂಟ್ರೊಡ್ಯೂಸ್ ಕೊಡ್ಬಾರ್ದು. ಯಾಕಂದ್ರೆ ರೀಸೆಂಟ್ಲಿ ಸಿಜಾನ್ ಮೂವಿ DC ಲಾಸೆ ಮೂವಿ ನೋಡಿದ್ನಲ್ಲ, ಆ ಮೂವಿ ಒಳಗೆ ನೋಡ್ರಿ ಮುಟ್ಟ ಕ್ಯಾರೆಕ್ಟರ್ ಒಳಗೆ ಇಂಟ್ರೊಡ್ಯೂಸ್ ಕೊಟ್ಟರು. ಸೊ ಅದೇ ಮೂವಿಗೆ ನಾನು ಒಂದು ಮೈನಸ್ ಪಾಯಿಂಟೇ ನನಗೆ ಅನಿಸಿತು ಅದು ಮೂವಿ ನೋಡೋ ಮಟ್ಟಿಗೆ. ಯಾಕಂದ್ರೆ ಇಷ್ಟು ಕಣ ನೀವು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಕೊಟ್ಟ ಮೇಲೂ ಆ ಥರ ರೋಲ್ನೂ ಇರಬೇಕು ಫಿಲ್ಮ್ ಒಳಗೆ, ಆ ಥರ ಸ್ಟೋರಿನೂ ಇರಬೇಕು. ಅದು ಇಂಟ್ರೊಡ್ಯೂಸ್ ಕೊಟ್ಟು ನಮಗೆ ನೋಡೋಂಥ ಸೀನ್ಗಳ್ನೂ ಇರಬೇಕು, ಅವಾಗೆ ಪ್ಲಸ್ ಪಾಯಿಂಟ್ ಆಗ್ತದೆ ಮೂವಿ ನೋಡೋ ಮಟ್ಟಿಗೆ. ಬಟ್ ಈ ಮೂವಿ ಒಂದು ಬೇರೆ ಲೆವೆಲ್ ಯಾವುದು. ಯಾಕಂದ್ರೆ ಫಸ್ಟ್ ಪಾರ್ಟ್ ಒಳಗೆ ಡೈಲಾಗ್ ಆಗಲಿ, ಆ್ಯಕ್ಷನ್ ಸೀನ್ಸ್ ಆಗಲಿ, ಮತ್ತು ಸೆಕೆಂಡ್ ಪಾರ್ಟ್ ಒಳಗೆ ಅದು ಡೈಲಾಗ್ ಡೆಲಿವರಿ ಆಗಲಿ, ಕಾಂಬಿನೇಷನ್ ಆಗಲಿ, ಮತ್ತು ಮೇನ್ ಡೆಡ್ಪುಲ್ ಮೂವಿ ಒಳಗೆ ಡೈಲಾಗ್ ಡೆಲಿವರಿ, ಫೈನಲ್ ಡೈಲಾಗ್ಸ್ ಆ್ಯಂಡ್ ಆ್ಯಕ್ಷನ್ ಸೀನ್ಸ್ ಈ ಫಿಲ್ಮ್ ಒಂದು ಪ್ಲಸ್ ಪಾಯಿಂಟ್ ಅದು. ವೊಲ್ವರಿ ಕ್ಯಾರೆಕ್ಟರ್ನು ಅದೇ ಒಂದು ಕಡೆಗೆ ಇಮೋಷ್ನಲ್, ಒಂದು ಕಡೆಗೆ ಮುಟ್ಟ ಪ್ರಾಬ್ಲಮ್ ಆಗ್ಯದ, ಅವ್ನ ಪ್ರಪಂಚ ಎಲ್ಲ ಖತಮ್ ಆಗ್ಯದ, ಅದು ನಮಗೆ ಅನಿಸ್ಲತ್ತದ. ಫೇಸ್ ನೋಡಿರ್ಪ್ಲೆ, ಥೋಡೆ ಶಾರ್ಟ್ ನೋಡಿರ್ಪ್ಲೆ, ಅದೊಂದು ಪಾಯಿಂಟ್. ಆ್ಯಂಡ್ ಸೆಕೆಂಡ್ ನಾವು ಮಾತಾಡ್ಬೋದು ಡೆಡ್ಪುಲ್ ಡಬಲ್ ಕ್ಯಾರೆಕ್ಟರ್ ಇಲ್ಲಿ ಇಂಟ್ರೊಡ್ಯೂಸ್ ಕೊಟ್ಟಾರ. ಆ್ಯಂಡ್ ವೊಲ್ವರಿನ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ನನಗೆ ಅನಿಸ್ಲತ್ತದ. ಆ್ಯಂಡ್ ಅವ್ರದ್ದು ಒಂದು ಫೀಮೇಲ್ ಕ್ಯಾರೆಕ್ಟರ್ ಇದ್ದಿರಬೇಕು ಪಾಯಿಂಟ್ ಅನಿಸ್ಲತ್ತದ. ಪೂರ ಸ್ವಲ್ಪ ಥೋಡೆ ಕ್ಯಾರೆಕ್ಟರ್ ಒಳಗೆ ಇಂಟ್ರೊಡ್ಯೂಸ್ ಕೊಟ್ಟಿರ್ಬೇಕು. ಹಾಗೆ ಒಂದು ನಾಯಿಗೂ ಕಂಟಿನ್ಯೂ ಆಗಿ ತೋರಿಸ್ಲತ್ತದ. ಅದು ಟ್ಯಾಕ್ಸಿ ಮನ್ಸಾಗಿ ಇಲ್ಲಿ ತೋರಿಸಿಲ್ಲ, ಯಾಕಂದ್ರೆ ಆ ಟ್ಯಾಕ್ಸಿ ಮನ್ಸಾಗಿ ಇಲ್ಲಿ ತೋರಿಸಿಲ್ಲ. ಬಟ್ ಥೋಡೆ ಸೆಕೆಂಡ್ ಪಾರ್ಟ್ ಒಳಗೆ ಥೋಡೆ ಕ್ಯಾರೆಕ್ಟರ್ ಒಳಗೆ ಪ್ಯಾರಾಶೂಟ್ಲೆಸ್ ಜಂಪ್ ಮಾಡ್ತಾರೆ ನೋಡಿ, ಥೋಡೆ ಕ್ಯಾರೆಕ್ಟರ್ ಒಳಗೆ ಮ್ಯಾಲಸೆ ಅದು ಕರೆಂಟಿಗೆ ಹತ್ತಿಗೆ ಸತ್ತೋದ್ರು, ಮತ್ತು ಥೋಡೆ ಮಂದಿ ಹೆಲಿಕಾಪ್ಟರ್ ಬಿದ್ದಿಗೆ ಸತ್ತೋದ್ರು, ಥೋಡೆ ಮಂದಿ ಆ್ಯಸಿಡ್ ಬಿದ್ದಿಗೆ ಸತ್ತೋದ್ರು. ಸೊ ಅಲ್ಲಿ ಪಾಯಿಂಟ್ ನನಗೆ ಅನಿಸಿತ್ತು ಇದೇನಪ್ಪ, ಥೋಡೆ ಕ್ಯಾರೆಕ್ಟರ್ ಅವಾಗೆ ಸೆಕೆಂಡ್ ಪಾರ್ಟ್ ಒಳಗೆ ಎಂಡ್ ಆಗ್ಯಾವ, ಮತ್ತು ಥರ್ಡ್ನೇ ಪಾರ್ಟಿಗೆ ಅವ್ರಿಗೆ ಇಂಟ್ರೊಡ್ಯೂಸ್ ಕೊಟ್ಟರಲ್ಲ ಫಸ್ಟ್ ಟೈಲರ್ ಬಂದಾಗೆ. ಸೊ ಅಲ್ಲಿ ಪಾಯಿಂಟ್ ನನಗೆ ಅನಿಸಿತ್ತು. ಬಟ್ ಈ ಮೂವಿ ಒಳಗೆ ಅವ್ರಿಗೆ ಮತ್ತೆ ಇಂಟ್ರೊಡ್ಯೂಸ್ ಕಾಣ್ತದೆ. ಮೇ ಬಿ ಒಂದು ಕನಸು ನೋಡ್ಲತ್ತಿರ್ಬೇಕು, ಇವರೆಲ್ಲ ನನ್ನ ಸಂಗಟ್ ಇದ್ದಿರಬೇಕು, ಸಂಗಟ್ ಯಾರ ಅಂತ ಈ ಥರ ಡೆಡ್ಪುಲ್ ಒಂದು ಕನಸು ನೋಡ್ಲತ್ತಿರ್ಬೇಕು. ಇದೊಂದು ಪಾಯಿಂಟ್ ನಮಗೆ ಅನ್ಸದ. ಬಟ್ ಶಾರ್ಟ್ಗಳು ಸರಿಯಾಗ, ಆ್ಯಕ್ಷನ್ ಸೀನ್ಸ್ ಸರಿಯಾಗ. ಸೆಕೆಂಡ್ ಪಾರ್ಟ್ ಒಳಗೆ ವಾಯ್ಸ್ ರಣವೀರ್ ಸಿಂಗ್ ಕೊಟ್ಟಿರಲ್ಲ, ಅದು ಬಿಲ್ಕುಲ್ ಮ್ಯಾಚ್ ನನಗೆ ಅನ್ಸಲಾಗಿತ್ತು. ಬಟ್ ಥರ್ಡ್ನೇ ಪಾರ್ಟ್ ಒಳಗೆ ವಾಯ್ಸ್ ಸರಿಯಾಗಿ ನನಗೆ ಅನ್ಸ್ಲತ್ತದ. ಆ ಫನಿ ಡೈಲಾಗ್ ಅದನ್ನು ಕೇಳಕ್ಕೂ ಮಜಾ ಬರ್ಲತ್ತದ.
ಆ್ಯಂಡ್ ನಾವು ಮಾತಾಡೋದು ಭೋಜ್ಪುರಿದಾಗ ಒಂದು ಟೈಲರ್ ರಿಲೀಸ್ ಮಾಡ್ಯದ ಮೇ ಬಿ ಇದು ಭೋಜ್ಪುರಿದಾಗ ರಿಲೀಸ್ ಆಗ್ತಿರ್ಬೇಕು. पिंकी के पापा चला हमरा तो हर जरूरत बा. ತೋ ಭೋಜ್ಪುರಿದಾಗ ಡೈಲಾಗ್ ಅವಲ್ಲ ಅದು ಫನಿನೂ ಅಲ್ಲಿ ಸರಿಯಾಗಿ ನನಗೆ ಅನ್ಸ್ಲತ್ತದ. ಮೇ ಬಿ ನೀವು ಡೆಡ್ಪುಲ್ ಸೆಕೆಂಡ್ ಪಾರ್ಟ್ ಒಳಗೆ ಎಕ್ಸ್-ಮೆನ್ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಒಂದು 10 ಸೆಕೆಂಡ್ಸ್ ಸಲಕ್ಕೆ ಇಂಟ್ರೊಡ್ಯೂಸ್ ಕೊಟ್ರಲ್ಲ, ಅದು ಒಂದು ರೂಮ್ ಒಳಗೆ ನೀವಿಗೆ ನಾನು ನೋಡಿದ್ರೆ ನಿಮಗೆ ಅನ್ಸೋ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಜೋಕರ್ ಫಸ್ಟ್ ಪಾರ್ಟ್ ನೋಡಿದ ಮೇಲೆ ನಿಮಗೆ ಏನು ಅನ್ಸದ, ನಿಮಗೇನು ಸ್ಟೋರಿ ಅರ್ಥ ಆಯ್ತು ಕಾಮೆಂಟ್ ಮಾಡಿ ನನಗೆ ಹೇಳಿ. ಸೊ ಫೈನಲ್ ಅಪ್ಡೇಟ್ ಇದೆ. ಸೊ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.